ಏನನ್ನೋದು ನೀವು ಮಾತಾಡ್ಕೊಂಡು ಬಗೆಹರಿಸ್ರಿ. ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಾ ಅಥವಾ ಏನನ್ನೋದು? ಏ ಕಂಪ್ಲೇಂಟ್ ವಾಪಸ್ ತಗೋರ, ರೊಕ್ಕ ಕೊಡಕ್ ಪುರ್ಸತ್ತೈತೆ ಇಲ್ಲ. ನೋಡಮ್ಮ, ಈ ರೀತಿ ಚಿರ್ಚಾಡಂಗಿಲ್ಲ ಇಲ್ಲಿ. ಏನ್ ಮಾರ್ಕೆಟ್ ಅಂತ ತಿಳ್ಕೊಂಡಿರ ಇದನ್ನ ನೀವ? ಸಮಾಧಾನಾಗಿ ಮಾತಾಡ್ರಿ ಒಂದ್ ಸ್ವಲ್ಪ. ಕಂಪ್ಲೇಂಟ್ ಕೊಟ್ಟವ್ರಿಗೆ ವಾಪಸ್ ತಗೊಳಂಗ ಆಗ್ಬೇಕು ಹೊರತು ಇನ್ನೊಂದು ಕಂಪ್ಲೇಂಟ್ ಕೊಡಂಗ ಆಗ್ಬಾರ್ದು. ಬಾಯ್ ಮಾಡಿದ್ರೆ ಎದಕ್ ಬಂತದ? ಸಮಾಧಾನ ಮಾತಾಡ್ರಿ. ಸ್ವಲ್ಪ ಸಮಾಧಾನಾಗಿ ಮಾತಾಡು ಸರೋಜಾ, ನೀ ಸರಿ ಇಲ್ಲೇ. ನೋಡವ್ವ, ನನ್ನ ಮಗಗ ಮದ್ವಿ ನಿಶ್ಚಯ ಆಗೈತಿ. ದೊಡ್ಡ ಸಂಬಂಧಕ್ಕ ನಿಶ್ಚಯ ಆಗೈತಿ. ಏನ್ ಈಗ ಮುಂದಿನ ತಿಂಗಳದಾಗ ಲಗ್ನ ಇಟ್ಕೊಳ್ಳೋಣ ಅಂತ ಏನೋ ಮಾತಾಡ್ಯಾರ ಅವ್ರ. ನೀನ್ ಈ ಟೈಮ್ನಾಗ ಅವ್ನ್ ಕರ್ಕೊಂಬಂದಿಲ್ಲ ಇಟ್ಕೊಂಡ್ರೆ ನಿನಗ್ ದುಡ್ಡು ಸಿಗಲ್ಲ. ನನ್ನ ಮಗ ಜೈಲ್ನಾಗೂ ಇರ್ತಾನ. ಏನ ಅದಕ್ಕೆ ಈಗ ಇಷ್ಟು ದಿನನ ತಡ್ದಿ, ಇನ್ನು ಒಂದು ತಿಂಗಳ ತಡಿ. ನನ್ನ ಮಗನ ಲಗ್ನ ಆಗ್ಲಿ, ಅವರು ದೊಡ್ಡ ಶ್ರೀಮಂತರ ಅದಾರ, ಅವ್ರ ಕಡೆನೆ ರೊಕ್ಕ ಇಸ್ತು ನಾನು ನಿಮ್ಗೆ ಕೊಡ್ತೀವಿ. ಏನ್ ಅವ್ರು ಹೇಳ್ಯಾರ ಮದುಮಗಳಿಗೆ ಇಷ್ಟ ಅಂತ ಕೊಡ್ತೀವಿ ಅಂದಾರ, ಅದನ್ನ ರೊಕ್ಕ ತಗೊಂಡು ನಾನು ನಿಮ್ಗೆ ಕೊಟ್ಟು ಬಗೆಹರಿಸ್ಕೊಂತೀವಿ. ಏನ್ ನಂಗೆ ಇನ್ನೊಂದು ತಿಂಗಳ ಅವಕಾಶ ಕೊಡು. ಓಹೋ ಮದುವೆ ನಿಶ್ಚಯ ಆಗೈತಾ? ಕಂಪ್ಲೇಂಟ್ ಹಂಗ ಮಾತಾಡಿದ್ರೆ ವಾಪಸ್ ತಗೋತಿದ್ನೇ ಏನ? ಮದುವೆ ನಿಶ್ಚಯ ಆಗೈತೆ ಅಂದ್ರಲ್ಲ, ನಾ ತಗೊಳಲ್ಲ. ಅವ ಮದುವೆಯಾಗ ಆರಾಮಾಗಿರ್ತಾನಂದ್ರ ನಾನು ಅವಕಾಶ ಕೊಡಲ್ಲ. ಯಾಕೆ ಕೊಡ್ಬೇಕು? ನನ್ನ ಜೀವನ ಹಾಳು ಮಾಡಿ ನೀವು ನಿಮ್ಮ ಮನೆಯವರು ನೆಮ್ಮದಿಯಾಗಿರಕ್ಕ ನಾನು ಬಿಡ್ಬೇಕಾ? ಇಲ್ಲ, ಬೇಕಾದಾಗ್ಲಿ, ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ನೋಡು ನಾ ಏನು ಹೇಳಿದೆ ನಿಮಗೆ? ಆಕಿ ಮನಸ್ಸಿನಾಗ ಇರೋದೇ ಇಂಥ ಹೊಲಸು ಬುದ್ಧಿ, ಇಂಥ ಹೊಲಸು ಗುಣಕ್ಕೆ ನಾಯಿ ಇಟ್ಟಂಗೆ ಇಟ್ಟಿದ್ನ ಆಕಿನ್ನೆ. ಏನು ತಾ ಹಾಳಾಗಿ ಹೋಗಿದ್ದಲ್ದ ಈಗ ನನ್ನ ಮಗ ಉದ್ಧಾರ ಆಗಬಾರ್ದು ಅಂತ ಬಯಸ್ತಾ ಇದ್ದಾಳ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಾಳಕಿ. ನನಗೆ ಗೊತ್ತಪ್ಪ. ಹೌದು ನಾನು ರೊಕ್ಕ ಕೊಟ್ಟೆ, ನೀವು ಮುಂದೆ ಏನಾರು ಮಾಡ್ಕೊರಿ. ಅಲ್ಲಿವರೆಗೂ ನಿಮ್ಮ ಮಗ ಇಲ್ಲೇ ಇರಲಿ. ನಾ ಹೊರಗೆ ಬಿಡಲ್ಲ. ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ. ನನ್ನ ದುಡ್ಡು ಬೇಕು ನನಗಷ್ಟೇ. ಹೌದನ? ಆತ ನನ್ನ ಮಗನ ಹೆಂಗೆ ಬಿಡಿಸ್ಕೋಬೇಕಂತ ನನಗೆ ಗೊತ್ತೈತೆ. ಮಾನ್ಗೇಡಿ 2 ವರ್ಷ ಗಟ್ಲೆ 2-3 ವರ್ಷ ನನ್ನ ಮನ್ಯಾಗಿದ್ದು ಕುಳು ತಿಂದೆಲ್ಲ, ಅದ್ರ ರೊಕ್ಕ ಯಾರು ಕೊಡೋರು ಹೇಳ? ಅದ್ರ ರೊಕ್ಕ ಯಾರು ಕೊಡೋರು? ನೀ ಎತ್ತಿಲ್ಲದ ನಾಯಿ. ನನ್ನ ಮನ್ಯಾಗಿದ್ದು ನನ್ನ ಮನೆಗೆ ಕುಳು ತಿಂದ ನಮಗ ಬಗಳ್ತೀಯ ನೀನು? ಆಗಲಿ, ನೀನು ಕೊಡೋದು 12 ಲಕ್ಷ ರೂಪಾಯಿ ಪೂರ ಕೊಡ್ತೇವೆ. ನಮ್ಮ ಋಣದಾಗ ಇರನಿ. ನಡ್ರಿ, ಈಗ ಕುಟ್ಟು ಮಾತೇನು ನಮ್ದು? ನಡ್ರಿ, ಈಕಿ ಬೇಕಂತ ನನ್ನ ಮನ್ತ್ಯಾನ್ ತೆಗಿಬೇಕಂತೇಳಿ ನಿಂತಾಳ. ನನ್ನ ಮಗನ ಜೀವನಕ್ಕೆ ಮುಳ್ಳು ಆಗ್ಬೇಕಂತೇಳಿ ಬಂದಿದ್ಲು. ಈಗ ಓಡಿಸಿನಲ್ಲ, ಆದ್ರೂ ಆಗ್ವಲ್ದಕ್ಕಿಗೆ. ಏನ ನನಗೆ ಬಿಕ್ಕತ್ತಕತ್ತವ. ನಡ್ರಿ, ನನಗೆ ಗೊತ್ತೈತೆ ನನ್ನ ಮಗನ ಹೆಂಗೆ ಬಿಡಿಸ್ಬೇಕಂತೇಳಿ. ಸರ, ಈ ಕೆದಾಳಲ್ರಿ ಈಕಿ ಊರ್ ಮಾನ್ಗೇಡಿ, ಏನ ಮನಿ ಹಾಳಿ ನನ್ನ ಮನ್ತ್ಯಾನ್ ತೆಗಿಯಾಕ ನಿಂತಾಳ್ರಿ. ಕಂಪ್ಲೇಂಟ್ ವಾಪಸ್ ತಗೊಳುದಿಲ್ಲ ಅಂತ. ತಗೊಳೋದು ಬೇಡ ಈಕಿ. ಏನಮ್ಮ ಹಿಂಗೆಲ್ಲ ಮಾತಾಡ್ತೀರಿ? ನನ್ನ ಮಗನ್ನ ಏಳಿಗಿನ ಬಯಸೋದಿಲ್ಲ ಈಕಿ. ಯಾಕ್ರಿ ಮರ್ಯಾದೆ ಕೊಡ್ಲಿ ನಾನು? ಸಾಹೇಬ್ರೆ, ನಾ ಮರ್ಯಾದೆ ಕೊಡುದಿಲ್ರಿ ಈಕಿಗೆ. ಬೇಕಾದಾಗವಲ್ತಕ ನಾ ಕೊಡುದಿಲ್ರಿ ಈಕಿಗೆ. ನಾ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದು ಬೇಡ ಈಕಿ. ನನಗೇನೋ ರೊಕ್ಕ ಕೊಟ್ಟು ಬಿಡಿಸ್ಕೊಂಡು ಹೋಗ್ಬೇಕು ಅಷ್ಟ. ಹೌದಿಲ್ಲ? ಆತ ಸಾಹೇಬ್ರೆ, ಒಂದ ಮಾತ, ನನ್ನ ಮಗ ಹೊಡಿದು ಬಡಿದು ಮಾಡಕ್ಕೆ ಹೋಗ್ಬೇಡ್ರಿ. ನಾನು ರೊಕ್ಕ ಕೊಟ್ಟು ನನ್ನ ಮಗನ ಬಿಡಿಸ್ಕೊಂಡು ಹೋಗ್ತೀನಿ. ಸರ, ರೊಕ್ಕ ನನ್ನ ಕೊಡು ಮಟನು ದಯವಿಟ್ಟು ಹೊರಗೆ ಬಿಡಕ್ಕೆ ಹೋಗ್ಬೇಡ್ರಿ. ಇವ್ರು ನೋಡಿದ್ರಲ್ಲ, ನಿಮ್ಮಿದ್ರಿಗೆ ಇಷ್ಟೆಲ್ಲ ಮಾತಾಡ್ತಾರ. ನನಗೆ ಒಬ್ಬೇಕಿಗೆ ಅದು ಎಷ್ಟು ಹಿಂಸೆ ಕೊಟ್ಟಾರ ನನಗೆ ಮಾತ್ರ ಗೊತ್ತು. ಅದಕ್ಕೆ ಇವ್ರಿಗೆ ಮಾತ್ರ ನೀವು ಬಿಡ್ಲೇಬೇಡ್ರಿ. ಆಯ್ತಮ್ಮ, ಇದು ಕೋರ್ಟ್ಗೆ ಹೋಗ್ತೈತಿ. ಕೋರ್ಟ್ನಾಗ ನಿಮ್ಮ ಸೆಟಲ್ಮೆಂಟ್ ಏನನ್ನೋದು ಮಾಡ್ಕೊರಿ. ತರಲಿ 12 ಲಕ್ಷ ರೂಪಾಯಿ. ಅದು ಎಲ್ಲಿಂದ ತರ್ಲಿ? ಓಹೋ, ಅಲ್ಲ 12 ಲಕ್ಷ ರೂಪಾಯಿ ತರೋ ಅಷ್ಟು ಧೈರ್ಯ ಐತೆ ಈಕಿಗೆ. ಅದು ಅಲ್ಲದೆ ಇಷ್ಟೆಲ್ಲ ರೊಕ್ಕ ರೂಪಾಯಿ ಇರೋಂಥ ಸಂಬಂಧ ಈಕಿಗೆ ಹೆಂಗೆ ಸಿಕ್ತು? ಛೇ, ಈಕಿ ಮಗ್ಗ ಕಣ್ಣೇನೆ ಸಿಗ್ಲಾರ್ದಂಗೆ ಆಗ್ಲಪ್ಪ, ಹಾಳಾಗೋಗ್ಲಿ ಅಂತ ನಾನು ಬಯಸಿದ್ರೆ, ಓಹೋ ಕಿರಾತಕಿ ಎಲ್ಲಿಂದನೋ ಮಗಗೆ ಸಂಬಂಧ ಹುಡುಕೇ ಬಿಟ್ಟಾಳ. ಏನು ಮಾಡೋಕ್ಕಾಗಲ್ಲ, ಇರಲಿ. ಇಲ್ಲಿಗೆ ಬಂದಿದ್ದೆ ಯಾಕ ನನಗೆ ಇಷ್ಟ ಆಗುವಲ್ತು ಬಿಡ್ಲೆ. ಅಲ್ಲಲ್ಲಿ ಮದುವೆ ಇನ್ನೂ ಫಿಕ್ಸ್ ಆಗೈತಿ. ಈಗಾಗಲೇ ನಾವು ಇವ್ರ ಹತ್ರ ರೊಕ್ಕ ಕೇಳಿದ್ರೆ ನಾವು ಎಷ್ಟು ಕೇವಲ ಹಾಕೇವಿ ಹೇಳಿ ನೋಡೋಣ. ಹಂಗಂತೇಳಿ ಕೇವಲ ಕೇವಿ ಅವಲಕ್ಕೆವಿ ಅಂತೇಳಿ ಅಲ್ಲೇ ಬಿಟ್ಟು ಕುಂದ್ರಾಕತ್ತೆ ಮಗನ್ನ. ಸುಮ್ಮನಿರ್ರಿ. ಇಷ್ಟಕ್ಕೂ ಪಾಪ ಅಂತ ಮನುಷ್ಯರಲ್ಲಿ ಇವ್ರು. ಏನೇನಾಗೈತಿ ಎತ್ತ ಅನ್ನೋದು ನಾವು ಬಾಯ್ ಬಿಟ್ಟು ಹೇಳೋಣ. ನಮಗೆ ಅನ್ಯಾಯ ಆಗೈತಿ. ಏನು ದೊಡ್ಡ ಸೊಸೆಯಿಂದ ಬೇಕಂತ ಮಾಡ್ತಾ ಇದ್ದಾಳಕ್ಕೆ. ಅದನ್ನು ಅವ್ರಿಗೆ ಬಾಯ್ ಬಿಟ್ಟು ಹೇಳಿ ನಾವು ಇದು ಮಾಡೋಣ. ಯಾಕೆ ಇದು ಮಾಡ್ತೀರಿ ನೀವು? ಸುಮ್ಮನಿರಿ. ನೀವೇನು ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಮಾತಾಡಕ್ಕೆ ಮುಜುಗರ ಆಕತ್ತೆ. ಬೇಡ, ಮಾತಾಡಬೇಡ್ರಿ. ನಾ ಮಾತಾಡ್ತೀನಿ, ನೀವು ಸುಮ್ಮನಿದ್ದು ಬಿಡ್ರಿ. ಬಂದ್ರಿ ಅದು ಯಾರ ಬಂದಿದ್ರಿ ರೀ ಮಾತಾಡಕ್ಕೆ? ಹಂಗೆ ನೋಡ್ರಿ, ನಮ್ಮ ಮನೆಯವ್ರ ಕಡೆ ಜಗ್ಗ ಮಂದಿ ಬರ್ತಿರ್ತಾರೆ ಮಾತಾಡಕ್ಕೆ. ಅವು ಮಾತಿಗೆ ನಿಂತ್ರಂದ್ರೆ ನಮ್ಮ ಕೈಗೆ ಸಿಗುದಿಲ್ಲ ಅವ್ರು. ತಡ್ರಿ, ಬರ್ತಾರೆ. ಪಾಪ ಅಣ್ಣರು ಭಾಳ ಬಿಸಿ ಇರ್ತಾರ ಕೆಲಸದೊಳಗೆ. ನಮಸ್ಕಾರ ರೀ ಅಣ್ಣಾರ. ನೀವು ಪಾಪ ಕೆಲಸದಾಗ ಭಾಳ ಬಿಸಿ ಇರ್ತೀರಿ. ಬಿಸಿ ಇದ್ದಾಗ ನಾವು ಬಂದು ತೊಂದರೆ ಕೊಟ್ವಿ, ಏನು ಅನ್ಕೋಬೇಡ್ರಿ. ಮತ್ತೆ ಇಲ್ಲ, ಅದೇ ಬೇರೆ ಇದೇ ಬೇರೆ. ಇದು ಸಂಬಂಧ. ಇದ್ರಾಗ ಅನ್ಕೊಳಕ್ ಏನೈತ್ರಿ? ಏನಿಲ್ಲ, ನೀವು ಹಂಗೆಲ್ಲ ಎಂತೆಲ್ಲ ಇಟ್ಕೊಳಕ್ ಹೋಗ್ಬೇಡ್ರಿ. ಹೇಳ್ರಿ, ಏನು ಉದ್ದೇಶ? ಬಂದ ಕಾರಣ ಏನು? ಮದ್ವೆ ಇದ್ರ ಬಗ್ಗೆನೇ ಮಾತಾಡಕ ನಾ ಹೇಳಿದ್ನಲ್ಲ, ಮುಂದಿನ ತಿಂಗಳದಾಗೆ ಮುಹೂರ್ತ ಇಡ್ತೀವಿ ಅಂತ. ಅದೇನೋ ಸರಿ ಅಣ್ಣಾರ, ನಿಮ್ಮ ಹತ್ರ ಇದ್ದಂಗೆ ಹೇಳ್ತೇನೆ. ಏನಾಗೈತಿ ಅಂತಂದ್ರೆ, ಅದು ನನ್ನ ಮಗನ ಈಗ ನನ್ನ ಅಂದ್ರೆ ಮೊದಲನೇ ಸೊಸೆ ಅದಾಳಲ್ರಿ, ಅದು ಡೈವರ್ಸ್ ಕೊಟ್ಟೇವಲ್ರಿ. ಆಕಿ ಏನು ನನ್ನ ಮನೆ ಮ್ಯಾಗ ಆಕಿಗೆ ದ್ವೇಷ ಏನೋ ಒಟ್ಟು ಗೊತ್ತಿಲ್ಲ. ನನ್ನ ಮಗಗೆ ಹಿಂಗೆ ಮದುವೆ ನಿಶ್ಚಯ ಆಗೈತಿ ಅಂತ ಗೊತ್ತಾಗೋದೊಂದು ಸೊನ್ನೆ. ಏನು ಯಾರನ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಿಟ್ಟಾಳೋ, ನಮ್ಮ ಹಿಂದೆ ಪತ್ತೇದಾರಿ ಮಾಡಕ್ಕೆ, ಅದು ನಮಗೆ ಗೊತ್ತಿಲ್ಲ ರೀ. ಮದುವೆ ಹಿಂಗೆ ನಿಶ್ಚಯ ಆಗೈತೆ ಅನ್ನೋದು ಗೊತ್ತಾದ ತಕ್ಷಣ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಾಳ. ಕಂಪ್ಲೇಂಟ್ ಕೊಟ್ಟು, ಅಂದರೆ ನಾವು ಇಂತಿಷ್ಟು ರೊಕ್ಕ ಅಂತ ಕೊಡೋದಾಗಿತ್ತು ರೀ ಆಕಿಗೆ. ಅದು ಕೊಡೋಕೆ ನಮ್ಮ ಕಡೆ ಹೊಂದಿಕೆ ಆಗಿದ್ದಿಲ್ಲ ಇನ್ನೂ. ಟೈಮ್ ಬೇಕು ಅಂತ ನಾವು ಅಂದ್ಕೊಂಡಿದ್ವಿ.
ಅಷ್ಟರೊಳಗೆ ಈಗ ಏನು ಮಾಡ್ಯಾಳ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ನನ್ನ ಮಗನ ಅರೆಸ್ಟ್ ಮಾಡಿಸ್ಯಾಳ್ರಿ. ಈಗ ಆ ರೊಕ್ಕ ಕೊಟ್ಟಿಂದೆ ಬಿಡೋದು ಅಂತ ಜಗಳ. ಏನು ಮಾಡ್ತೀರಿ? ಕಂಪ್ಲೇಂಟ್ ವಾಪಸ್ ತಗೋ ಅಂತೇಳಿ ನಾವು ಎಷ್ಟೋ ಹೇಳಿದ್ವಿ ಕೇಳಿದ್ವಿ, ಆದರೆ ಏನೂ ದಾರಿಗೆ ಬರಕ್ಕೆ ತಯಾರಿಲ್ಲ ಈಕೆ. ಏನು ಮಾಡೋದಂತೇಳಿ ತಿಳಿವಲ್ತು. ಈಗ ರೊಕ್ಕ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ ನಿಮ್ಮ ಮಗನ್ನ ಅಂತ ಹೇಳ್ತಾ ಇದಾರೆ. ಮುಂದಿನ ತಿಂಗಳದಾಗ ಲಗ್ನ ಇಟ್ಕೊಂಡೀನಿ ಅಂತ ನಾ ಹೇಳತ್ತೀನಿ. ರೊಕ್ಕ ಹೊಂದಿಕೆ ಎಲ್ಲೂ ಆಗವಲ್ತು. ದುಡ್ಡು ಕೇಳತ್ತೀವಿ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಅದಕ್ಕೆ ಹೆಂಗಾರ ಮಾಡಿ ಒಂದು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ನನ್ನ ಮಗನೊಂದು ಹೊರಗೆ ತೊಗೊಂಬಂದ್ರೆ ಭಾಳ ಉಪಕಾರ ಆಕಿತ್ತು. ನೀವು ಇದೇನಪ್ಪ ಮದುವೆಗಿಂತ ಮುಂಚೆ ರೊಕ್ಕ ಪಕ್ಕ ಕೇಳ್ತಾವಲ್ಲ ಅಂತ ಹಿಂಗೆ ಕೇಳುವಾಗ ತಿಳ್ಕೊಬೇಡ್ರಿ. ನಾವು ಯಾವತ್ತೂ ಯಾರ ಹತ್ರಕ್ಕೂ ಏನು ಕೇಳ್ದವ್ರಲ್ಲ ಮಾಡ್ದವ್ರಲ್ಲ. ನಿಮ್ಮ ಮನೆಯಲ್ಲಿಂದ ಒಂದು ಭರಾಸಕ್ಕೆ ಇಲ್ಲಿ ಬಂದಿದ್ದೆ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಮ ಮಗಳನ್ನ ನನ್ನ ಮನೆ ಸೊಸಿ ಮಾಡ್ಕೊಂಡ್ಮೇಲೆ ಅಂಗೈಯಾಗಿ ಬೆಣ್ಣೆ ಇಟ್ಕೊಂಡಂಗೆ ನೋಡ್ಕೊತೀನಿ, ಕಣ್ಣನ್ನ ರೆಪ್ಪಿ ಕಾಯಂಗೆ ಕಾಯ್ತೀನಿ. ನೀವು ಅದ್ರ ಬಗ್ಗೆ ವಿಚಾರನ ಮಾಡೋಕೋಬೇಡ್ರಿ. ಒಂದು ಸ್ವಲ್ಪ ನಾವು ಏನೂ ತೊಂದರೆ ಆಗ್ಲಾರ್ದಂಗೆ ನಿಮ್ಮ ಮಗಳನ್ನ ನನ್ನ ಮಗಳ ಥರ ನಾನು ನೋಡ್ಕೊತೀನಿ ರೀ. ರೊಕ್ಕ ಕೊಟ್ಟಿರಿ ಅಂತಲ್ಲ, ನನ್ನ ಕಷ್ಟಕ್ಕೊಂದು ಆಸರಾಗಿರ್ತೀರಿ, ನನ್ನ ಮಗನ ಒಂದು ಬಿಡ್ಸಕ್ಕೆ ದಾರಿ ಹಾಕಿರಿ. ಆ ಕಾರಣಕ್ಕೆ ಅಣ್ಣಾರ ಹೆಂಗೆ ಮಾಡ್ತೀರಿ ನೋಡ್ರಿ, ನಿಮಗೆ ಬಿಟ್ಟಿದ್ದೆ. ಓ ಹೌದಾ, ಬೇಕು ಅಂತಾನೆ ಮಾಡ್ತಾ ಇದಾರ ಅಂದಮೇಲೆ ಈಗ ಕಂಪ್ಲೇಂಟ್ ಎಲ್ಲ ವಾಪಸ್ ತಗೊಳಲ್ಲ ಅವರು. ಎಷ್ಟು ಕೊಡೋದಾಗೈತಿ? 12 ಲಕ್ಷ ರೀ. 12 ಲಕ್ಷ? ನಮ್ಮ ಮಗಳ ಹೆಸರಿಗೆ ಒಂದು 20 ಲಕ್ಷ ರೂಪಾಯಿ ಅಕೌಂಟ್ನಾಗ ಇಡೋಣ ಅಂತ ಮಾಡಿದ್ದೆ. ಈಗ ನೀವು 12 ಲಕ್ಷ ಅಂತ ಅದಿರಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಅಣ್ಣಾರ. ಏನು ಮಾಡ್ಬೇಕ್ರಿ? ನಾವು ಯಾರನ್ನ ಕೇಳ್ಬೇಕು ನಂಗೆ ಆಗ್ಬಿಡುತ್ತೆ. ಆಕೆ ಬೇಕಂತೇಳಿ ಮಾಡಕತ್ತಾಳ. ಈ ಸಂಬಂಧ ತಪ್ಪಿಸ್ಬೇಕು, ಹಾಳಾಗಬೇಕು, ನನ್ನ ಮನೆಗೆ ಯಾರು ಕನ್ನೇನು ಬರಬಾರ್ದು ಅನ್ನೋ ಲೆಕ್ಕಕ್ಕೆ ಬೇಕಂತ ಆಕೆ ಮಾಡಕತ್ತಾಳ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ. ಒಂದು ಸಲ ನಿಮ್ಮದು ನಮ್ಮದು ಬೀಗ್ತನ ಆಗತೈತಿ ಅಂದಮೇಲೆ ಅದು ತಪ್ಸಕ್ಕಾಗಲ್ಲ. ಈಗ ನಿಮ್ಮ ಮಗನ ಬಿಡ್ಸಕ್ಕೆ ಇಷ್ಟು ರೊಕ್ಕ ಕೊಡ್ಬೇಕೀಗ. ಸರಿ ಆಯಿತು, ನಾನು ಕೊಡ್ತೀನಿ. ಆದರೆ ನನ್ನ ಮಗಳನ್ನ ನಿಮ್ಮ ಮನೆ ಸೊಸಿ ಮಾಡ್ಕೊಂಡ್ಮೇಲೆ ಇದೇ ಮತ್ತೆ ರಿಪೀಟ್ ಆಗಬಾರ್ದು. ಏನಂತೀರಿ? ಮತ್ತೆ ಅದಕ್ಕೆ ದುಡ್ಡು ಬೇಕು, ಇದಕ್ಕೆ ದುಡ್ಡು ಬೇಕು, ಅದಕ್ಕೆ ಕೊಡು, ಇದಕ್ಕೆ ಕೊಡು, ಇವೆಲ್ಲ ಇಲ್ಲಲ್ಲ. ಮತ್ತೆಲ್ಲರೂ ಸಾಲ ಪಾಲ ಮಾಡ್ಕೊಂಡಿರೇ? ಇಲ್ಲಿಲ್ರಿ, ಸಾಲಾಗಿಲ್ಲ. ನಾವು ಹಾಗೆಲ್ಲ ಮಾಡ್ಕೊಂಡು ಅಡ್ಡಾಡು ಮಂದಿ ಅಲ್ರಿಪ್ಪ, ಮರ್ಯಾದಿಂದ ಜೀವನ ಮಾಡ್ತಾ ಇದೀವಿ. ಸಾಲಾಗಿಲ್ಲ ಇಲ್ರಿ. ಈಗ ಇದ ಒಂದ ನೋಡ್ರಿ, ಈಗೀಗ ಅದೇನೋ ಡೈವರ್ಸ್ ಕೊಟ್ಟ ಮೇಲೆ ಕೊಡೋದು ಅಂತ ಐತಲ್ಲ, ಹಂಗಾಗಿ ಇದು ತಲೆ ಮ್ಯಾಗ ಐತೆ ಹೊರತು ಬೇರೆ ಏನೂ ಇಲ್ರಿಪ್ಪ. ನಮ್ದು ಅಷ್ಟ್ರಾಗ ಮತ್ತೆ ನಿಮ್ದು 12 ಲಕ್ಷ ರೂಪಾಯಿ ನಾವು ಇಟ್ಕೊಳಂಗಿಲ್ರಿ. ನೀವು ನಿಮ್ಮ ಮಗಳಿಗೆ ಏನು ಕೊಡೋದೈತಿ ಬ್ಯಾಂಕ್ನಾಗ ಇಡೋದೈತಿ ಇಡ್ರಿ. ಆದರೆ ಈ 12 ಲಕ್ಷ ರೂಪಾಯಿ ಪೂರ್ತಿ 1 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಲಾರ್ದಂಗೆ ನಾನು ನಿಮ್ಗೆ ತಂದು ಒಪ್ಸೋ ಜವಾಬ್ದಾರಿ ನಂದು. ಯಾಕಂತಂದ್ರೆ ನಮ್ದು ಜಗ ಬರ್ತಾವೆ. ಹೊಲದ್ದು ಅದೇನು ಅದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತೇಳಿ ಇದು ಮಾಡ್ಕೊಂಡ್ರಲ್ಲ KHB ಪ್ಲಾಟ್ಗೆ, ಅವ್ರು ಕೊಟ್ಟ ತಕ್ಷಣ ಒಂದು ಗುಂಟೆ ಮಾರಿ ನಾನು ನಿಮ್ಗೆ ಓಟು ತಂದು ಒಪ್ಸೋ ಜವಾಬ್ದಾರಿ ನಂದು. ರೊಕ್ಕ ನಾನು ಅದನ್ನು ಕೊಡ್ತೀನಿ, ಕೊಡ್ಲಾರ್ದಂಗೆ ಇರಲ್ಲ. ಬೇಡ ನನಗೆ, ಯಾಕೆ ಪಾಪ ನಿಮ್ಮ ರೊಕ್ಕ ಇಟ್ಕೊಂಡು ಕುಂದ್ರಕ್ಕೆ ನಾವಲ್ಲೇ, ಅದು ರೊಕ್ಕ ಕೊಡ್ತೀನಿ ನಾನು. ರೊಕ್ಕ ಕೊಡೋದೇನು ಬೇಡ. ಆ ದುಡ್ಡನ್ನ ಬೇಕಾರೆ ನಾಳೆ ನಿಮ್ಮ ಮಗ ನನ್ನ ಮಗಳು ಅವ್ರ ಹೆಸರಿಗೆ ಇಡ್ರಿ. ಅಲ್ಲ ಅವರಿಗೆ ಅಲ್ಲ ಅದೆಲ್ಲ, ನಾಳೆ ಯಾರಿಗೆ ಹೋಗ್ತೈತೆ, ಹೌದಿಲ್ರಿ? ಬೇಡ ಕೊಡೋದಿಲ್ಲ, ಏನು ಬೇಡ. ಆಯಿತು, ನಾನು ದುಡ್ಡು ಕೊಡ್ತೀನಿ, ನೀವು ನಿಮ್ಮ ಮಗನ ಬಿಡಿಸ್ಕೊರಿ. ಭಾಳ ಉಪಕಾರ ಆತ್ರಿ ಏನಾರ. ಈಗ ನಿಮ್ಮ ಹತ್ರ ಕೇಳಿದ್ರೆ ಏನಂತೀರೋ ಏನೋ ಅನ್ನಂಗೆ ಆಗಿತ್ತು ನನಗೆ. ಅಲ್ಲ, ನೀವು ಇಷ್ಟು ಗಡ ಹ್ಞೂ ಅಂತೀರಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಇರಲಿ ಸಂಬಂಧ ನಾವು ನನ್ನ ಮಗಳಿಗೂ ಇಷ್ಟ ಆಗೈತಿ. ಈಗ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡ್ಮೇಲೆ ಸಣ್ಣ ಪುಟ್ಟ ಇಂಥ ತೊಂದರೆ ಬರ್ತಿರ್ತಾವಲ್ಲ, ಅವನ್ನೆಲ್ಲ ಮತ್ತೆ ಇದು ಮಾಡ್ಬೇಕಾಗತ್ತಿ. ಆಯ್ತು, ನಾನು ದುಡ್ಡು ಕೊಡ್ತೀನಿ ತಗೋರಿ, ಅದಕ್ಕೇನಿಲ್ಲ. ಏನು ಮಾಡಕತ್ತಾಳ ಮಗಳ? ಆಕಿ ಗೆಳತಿಯರು ಇಬ್ಬರು ಬಂದಿದ್ರಿ, ಅವ್ರನ್ನ ಕರ್ಕೊಂಡು ತೋಟದ ಕಡೆ ಹೋಗಿ ಅಡ್ಡಾಡ್ಕೊಂತ. ಹೌದಾ? ಹಾಂ. ಹುಡುಗಿ ಮಾತ್ರ ಭಾರಿ ಪಾಸ್ ಆತ್ರಿಪ್ಪ. ನಮ್ಗೆ ಭಾಳ ಇಷ್ಟ ಆತ್ರಿ. ನೀವು ಕಳಿಸಿದ ಫೋಟೋನು ನಮ್ಮ ಮನೆಯವ್ರು ಎಲ್ಲರಿಗೂ ತೋರಿಸಿದೆ. ಎಲ್ಲರೂ ಅಷ್ಟು ಒಪ್ಕೊಂಡ್ರು. ನನ್ನ ಮಗ ಅಂತರೂ ಈ ಮದುವೆ ಸಲುವಾಗಿ ಭಾರಿ ಖುಷಿಯಾಗದ ನೋಡ್ರಿ. ಆಯ್ತು, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಮುಂದಿಂದ ಮಾತಾಡೋಣಂತ. ದುಡ್ಡು ಕೊಡ್ತೀನಿ, ಬರ್ರಿ, ನಾನೇ ಬರ್ತೀನಿ ನಿಮ್ಮ ಜೋಡಿ. ಏನಂತ ನಾನು ಸ್ವಲ್ಪ ತಿಳ್ಕೊಳಕತ್ತಿ, ಹಂಗೆ ನಿಮ್ಮ ಸುಸಿ ಮಕ್ಕ ನೋಡ್ದಂಗೆ ಆಕತಿ. ಆಯ್ತು ರೀ ಅಣ್ಣಾರ, ಆಯ್ತು. 1-2 ನಿಮಿಷ ಬಂದೆ. ಕುಂದ್ರಿ, 1-2 ನಿಮಿಷ ಚಾ ತೊಗೊಂಬರ್ತೇನೆ. ಆಯ್ತು ರೀ ಅಕ್ಕಾರ. ನೋಡಿದ್ರಿ ಸಮಸ್ಯೆ ಏನ ಗುಡ್ಡದಂಗೆ ಬಂದಿತ್ತು, ಮಂಜಿನಂಗೆ ಕರಿಗೋತ. ಏನಪ್ಪ, ನಂಗಂತರೂ ಇದೆಲ್ಲ ಹೆಂಗೆ ಬಗೆಹರಿತಿತ್ತು ಅಂದ್ಕೊಂಡಿದ್ದೆ, ಅಡ್ಡಿ ಇಲ್ಲ. ನಾನು ಅಷ್ಟು ಸುಲಭಕ್ಕದನ್ನ ತಿಳ್ಕೊಬೇಡ್ರಿ. ನನಗೆ ಗೊತ್ತ್ರಿ, ಎಲ್ಲೇ ಏನು ಮಾಡ್ಬೇಕು ಅಂತ ನನಗೆ ಭಾಳ ಚಂದ ಗೊತ್ತು. ಅದನ್ನು ಮಾಡ್ತೇನೆ ನಾನು. ನನ್ನ ಮಗನ ಹೊರಗೆ ಬಿಡಿಸ್ಕೊಳಕ್ಕೆ ಆಗೋದಿಲ್ಲ. ಈ ಸಂಬಂಧನ ತಪ್ಪು ಅಂತ ತಿಳ್ಕೊಂಡಿದ್ಲಕ್ಕಂತದಕ್ಕೆ ಈಗ ಗೊತ್ತಾಕತ್ತಕ್ಕಿಗೆ ನಮ್ಮ ಮತ್ತಿ ಪವರ್ ಏನು ಅಂತೇಳಿ. ಆಕಿನ ಊರು ಬಿಡಾಡಿನ ರೊಕ್ಕ ಕೊಟ್ಟ ಮೇಲೆ ಹರಿತೀನಕ್ಕಿನ, ಅಲ್ಲೇ ಕೋರ್ಟ್ ಬಾಗಲಾಗ ಹರಿತೀನಕ್ಕಿನ ಸರಿಯಾಗಿ. ಆಯ್ತತ್ತಿ, ನಿಮ್ಮ ಮನೆಗೆ ನಾವು ಬರ್ತೀವಿ. ಆದರೆ ನಿಮ್ಮ ಮನೆಗೆ ನಾನು ಬರಬೇಕು ಅಂದರೆ ನೀವು ನನಗೊಂದು ಕರಾರು ಮಾಡಿಕೊಡ್ಬೇಕು. ನೀವು ನಾಳೆ ನಾನು ನೋಡ್ಕೊಳ್ಳೋ ಮಟ್ಟ ನೋಡ್ಕೊಂಡು ಎಲ್ಲ ಆದಮೇಲೆ ಆಸ್ತಿ ಬೇರೆ ಹೆಸ್ರಿಗೆ ಬರೆದ್ರೆ ನನ್ನ ಮಗಕ್ಕೆ ಕೊಡ್ತೇನೆ ಅನ್ನೋ ಕಾರಣಕ್ಕೆ ನಾನು ಬಂದೇನೆ. ಈಗ ಬರಾತೀನಿ, ನಿಮ್ಮ ಸೇವೆ ಮಾಡ್ತೀನಿ. ಆದರೆ ಸೇವೆ ಮಾಡೋತ್ನಾಗ ಹಂಗಂತೇಳಿ ನಾನು ನಿಮಗೇನು ಕಡಿಮೆ ಮಾಡೋದಿಲ್ಲ, ಚೆಂದಾಗೆ ನೋಡ್ಕೋತೀನಿ. ಇದು ಯಾಕಂದರೆ ನಾಳೆ ನನ್ನ ಮಗನ ಭವಿಷ್ಯ ಅನ್ನೋ ಕಾರಣಕ್ಕೆ ಬರಾತೀನಿ ಅಷ್ಟೇ. ನಾನು ಕರೆಕ್ಟಾಗಿ ಅದು ಅಷ್ಟು ನನ್ನ ಮಗಗೆ ಇಂತಿಷ್ಟು ವಯಸ್ಸಿಗೆ ಪೂರ್ತಿ ಅವನಿಗೆ ಬರ್ತೈತಿ ಅನ್ನೋದು ನೀವು ನನಗೊಂದು ಕರಾರು ಬಾಂಡ್ ಮಾಡಿಕೊಡ್ಬೇಕು. ಅಯ್ಯ ದೇವ್ರೇ, ಅಲ್ಲ ಈಕಿ ಕಡೆ ಬರಬ್ಬರಿ ಸೇವಾ ಮಾಡಿಸ್ಕೊಂಡು ಆಮೇಲೆ ಊಟ ಇಡ್ಬೇಕಂತ ಮಾಡಿದ್ದೆ. ಕರಾರು ಬಾಂಡ್ ಅಂತಾಳಲ್ಲಿಕ್ಕಿ, ಏನು ಮಾಡಲಿ, ಮಾಡಿಕೊಡ್ಲಿಯೋ ಬ್ಯಾಡೋ?
ಅದನ್ನು ಮಾಡಿಕೊಟ್ರೆ ನನಗೆ ಏನಾರು ತೊಂದರೆ ಆಕತ್ತೋ ಏನೋ. ಏನು ಮಾಡಲಿ ಒಂದು ತಿಳಿವಲ್ತಲ್ಲ. ಅಲ್ಲ ಆ ಕರಾರ್ ಬಾಂಡ್ ಗಿಂಡೆಲ್ಲ ಎದಕ್ಕೆ ಬೇಕಂತ? ಅಯ್ಯ ಎದಕ್ಕೆ ಬೇಕಂದ್ರೆ ಅತ್ತೀರ ನಾಳೆ ನಮಗೂ ಒಂದು ಕಾಳಜಿ, ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ಲ. ಅಯ್ಯ ಸೇಫ್ಟಿ ಅಂದ್ರೆ ನಾವೇನು ನಿನಗೆ ಮೋಸ ಮಾಡ್ತೀವನ? ಯಾರಿಗೆ ಕೊಡೋದಿಲ್ಲ, ಯಾಕೆ ನನ್ನ ಮೊಮ್ಮಗಲ್ಲ ನಾವು. ನನಗೆ ಗೊತ್ತೈತಿ ನನ್ನ ಮೊಮ್ಮಗ ಕೊಡಬೇಕು ಮಾಡ್ಬೇಕು ಅನ್ನೋದು. ಅಯ್ಯೋ ಏನು ಅನ್ಯಾಯ ಮಾಡಕ್ಕೆ ನಿಂತೆ ನನಗೆ ಮಾತಾಡ್ತೀಯಲ್ಲ. ಅಂದ್ರೆ ರೊಕ್ಕದ ಸಂಬಂಧ ಬಂದು ಮಾಡಾತಿ, ನನಗೂ ಗೊತ್ತೈತಿ ಯಾರ ಬಂದ್ರು ಈಗ ಅದಕ್ಕೆ ಬರೋದು. ಆದ್ರೆ ನಾ ಹೇಳೋದು ನನ್ನ ಮೊಮ್ಮಗ ಬಿಟ್ಟು ನಾ ಯಾಕೆ ಯಾರಿಗಾರ ಕೊಡ್ತೀನಿ? ನನ್ನ ಮೊಮ್ಮಗ ಕೊಡ್ತೀನಿವ, ನನ್ನ ಮೊಮ್ಮಗ ಅನ್ಯಾಯ ಮಾಡೋದಿಲ್ಲ. ನೀ ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗಬೇಡ. ಈಗ ಹೆಂಗೆ ಹೇಳಿ ಈಗ ಪಟ ನೀವು ಕರಾರ್ ಬಾಂಡ್ ಮಾಡಿ ಕೊಡೋ ಮಟ್ಟ ಬರೋದಿಲ್ಲ. ಮಾಡಿಕೊಟ್ಟ ಮೇಲೆ ನೀನು ನಾಳೆ ಬಂದು ಸೇವೆ ಮಾಡ್ತೀನಿ ಅಂತ ಏನು ಗ್ಯಾರಂಟಿ? ಹೆಂಗಿದ್ರು ಬರ್ತತಲ್ಲ ಬಿಡು ಅಂತ ಬಿಟ್ರೆ ಅದು ಹೆಂಗೆ ತೀರ ಅದು ಹೆಂಗೆ ಬರ್ತತಲ್ಲ ಬಿಡು ಅಂತ ಬಿಡಕ್ಕೆ ಬರ್ತೈತಿ? ಸೈ ಮಾಡ್ಬೇಕು, ಮುಂದೆ ಅದಕ್ಕೂ ಭಾಳ ಇವು ಅದಾವು, ಹಂಗೆ ಬಿಡಕ್ಕಾಕತ್ತೆ. ನಾ ಬರ್ತೇನಪ್ಪ, ಬಂದು ಸೇವೆ ಮಾಡ್ತೇನೆ. ನೀವು ಇರುವಷ್ಟು ವರ್ಷನೂ ನಿಮ್ಮ ಸೇವೆ ಮಾಡ್ತೀನಿ ನಾನು. ಏನೋ ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಕರಾರ್ ಬಾಂಡ್ ಮಾಡಿ ಕೊಡ್ಬೇಕಷ್ಟೇ. ಆಯ್ತು, ಅದು ಎಲ್ಲಿ ಮಾಡಿಸ್ತೀಯ ಮಾಡಿಸ್. ನಾನು ಬಂದು ಚಂದ ಬಾಳೆ ಮಾಡ್ಕೊಂಡು ಹೋಗು. ಬಾಳೆ ಅನ್ನೋಕ್ಕೆ ನನ್ನ ಮಗ ಇಲ್ಲ, ನಾನು ಸೇವೆ ಮಾಡು ಚಂದಾಗಿ ಇರೋಷ್ಟು ದಿನಾನು. ಏನು ಆಮೇಲೆ ಎಲ್ಲ ನಿಮಗೆ ಬಿಟ್ಟಿದ್ದೆ, ನಿಮ್ಗೆ ಕೊಟ್ಟೋಗ್ತೀನಿ. ಆಯ್ತು, ನಾಳೆ ಕೋಟ್ ಕಡೆ ಬರ್ರಿ, ಅಲ್ಲೇ ಮಾಡ್ಸೋಣ. ಆಯ್ತು ಕುಂದ್ರಿ, ಅಡುಗೆ ಮಾಡತ್ತೀನಿ, ಊಟ ಮಾಡುವತ್ರಿ. ಆಮೇಲೆ ಇನ್ನೊಂದು ಮಾತು, ನನ್ನ ಹೆಂಗೆ ಬೇಕಂಗೆ ನೋಡ್ಕೊಳ್ಳೋದು, ತಂಗಳ ಮುಂಗಳ ಹಾಕೋದು, ಅಥವಾ ನಾನು ತಿನ್ನೋದ್ರೊಳಗೆ ಇಸಿಗಿಸ ಹಾಕೋದು, ಅಥವಾ ನನಗೆ ಎದುರು ಮಾತಾಡೋದು, ಬೈಯೋದು, ಇವೆಲ್ಲ ಮಾಡ್ತಕ್ಕದ್ದಲ್ಲ. ಮತ್ತೀಗ ಹೇಳಿ ನಾನು ಏನು ಚೆಂದಾಗಿರ್ಬೇಕು. ಆತು, ನೀವು ಅಷ್ಟೇ. ನಾನು ನಿಮ್ಮನ್ನು ನೋಡ್ಕೊಳಕ್ಕೆ ಬರ್ತೀನಿ ಅಂದ ಮಾತ್ರಕ್ಕೆ ನನ್ನ ಮೇಲೆ ದೌರ್ಜನ್ಯ ಮಾಡೋದು, ಅತಿ ಮೀರಲಿ ಕೆಲಸ ಹೇಳೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಕೆಲಸದ ಆಳಿನ ಗತೆ ನೋಡೋದು, ಇದೆಲ್ಲ ನೀವು ಮಾಡಕ್ಕೆ ಹೋಗ್ಬಾರ್ದು. ಏನಂತೀರಿ? ಇದಕ್ಕೆ ನೀವು ಒಪ್ಕೊಂಡ್ರೆ ಅದಕ್ಕೆ ನಾ ಒಪ್ಕೊತೀನಿ. ಇಲ್ಲ ಸರಿ ಕುಂದ್ರಿ. ನನ್ನ ಮಗ ಇದ್ದಾಗ ಬಂದುಬಿಟ್ಟಿದ್ರೆ ಇಷ್ಟು ಪಜಿತೀನಿ ಹಾಕಿದ್ದಿಲ್ಲ. ನೋಡು, ನನ್ನ ಮಗ ಎಣ್ಣೆ ತೊಗೊಂಡು ಸತ್ತೋತು. ನಿಮ್ಮ ಮಗ ಇದ್ದಾಗ ಈ ಆಸ್ತಿ ಎಲ್ಲ ಇದಕ್ಕೆ 10 ಪಟ್ಟು ಕೊಡ್ತೇನೆ ಅಂದ್ರೂ ನಾ ಬರ್ತಿದ್ದಿಲ್ಲ. ನನಗೇನು ಹರ್ಕತ್ ಬಿದ್ದಿಲ್ಲ ಬಂದು ಅಲ್ಲಿ ಕುಂಟುನ್ ಸೇವೆ ಮಾಡ್ಕೊಂತ ಕುಂದ್ರಾಕ. ಅದು ನೆಟ್ಟು ಬಾಳೆ ಮಾಡ್ಕೊಂಡು ಹೋಗಿದ್ದು ಗಂಡಾಗಿದ್ರೆ ಬರ್ತಿದ್ನೇ ಏನು. ಅನುಮಾನ ಪಟ್ಟು ಹೊರಗೆ ಹಾಕಿ ಕಾಲು ಮುರಿದು ಮೂಲ್ಯಾಗ ಬಿದ್ದಿನ ಕರೆದ್ರೆ ನಾ ಯಾಕೆ ಬರಕ್ಕೆ ಹೋಗ್ಲಿ? ಹರ್ಕತ್ತೇನು ಬಿದ್ದತ್ತು ನನಗೆ ಅಂತದು. ಆಗಲಿ ಏನಾಗಲಿ ಅತ್ತಿಯರ, ನೀವೇನು ಸ್ವಲ್ಪ ಉರ್ದಿರ? ನೀವು ನಿಮ್ಮ ಮಗ ಅಡ್ಡು ಉರ್ದಿದ್ದಕ್ಕೆ ದೇವ್ರು ನಿಮಗಿಂತ ಶಿಕ್ಷೆ ಕೊಟ್ಟಿದ್ದು. ಅದನ್ನು ಮರಿಬೇಡ್ರಿ. ನಿಮ್ಮ ಮಗ ನೀವು ಅಡ್ಡು ಉರ್ದು ನನಗೆ ಎಷ್ಟು ಅನ್ಯಾಯ ಮಾಡಿದ್ರಿ, ಅದಕ್ಕೆ ದೇವರು ಇಂಥ ಶಿಕ್ಷೆ ಕೊಟ್ಟಿದ್ದು ನಿಮಗೆ. ಆಯ್ತು ಮಾತಾಡು. ಈಗ ಇಷ್ಟು ಮಾತಾಡೋಕೆ ನಾಳೆ ನನ್ನ ಮನೆಗೆ ಬಂದಮೇಲೆ ನನಗೆ ಮಾತಾಡಲ್ಲ ಅಂತ ಏನು ಗ್ಯಾರಂಟಿ? ನಾನು ಅಂದ್ರೆ ಇರ್ತೀರ ಮಾತಾಡಕತ್ತಿರಕ್ಕೆ, ನೀವ ಮಾತಾಡಕತ್ತಿರೋದು ಬಾಯಿಗೆ ಬಂದಂಗೆ ಮಾತಾಡಕತ್ತಿರೋದು ನೀವು ಹೇಳೋದು ನನಗೆ. ಹತ್ತು ಧರೆಯಂಗಿಲ್ಲ ಕೋಲ್ ಮುರಿಯಂಗಿಲ್ಲ ಅನ್ನಂಗೆ ಆಗೈತೆ ನನ್ನ ಬಾಳೆ ಹತ್ತಾಗ. ನೀವು ಈಗ ಹಿಂಗೆ ಮಾತಾಡೋರು ಮತ್ತಲ್ಲ ಮಗನ ಸುದ್ದಿ ಯಾಕೆ ತೆಗಿಬೇಕು ನೀವು? ಏನು ನಿಮ್ಮ ಮಗ ಒಳ್ಳೆವ ಭಾಳ ದೇವತಾ ಮನುಷ್ಯ, ನಾ ಬಂದು ಮಾಡಿಲ್ಲ ಸೇವಾ. ಇದನ್ನೆಲ್ಲ ಹೇಳ್ಬೇಡ್ರಿ ಅತ್ತೀರ. ನಿಮ್ಮ ಮಗ ಒಳ್ಳೆವಾಗಿದ್ರೆ ನೀವು ಒಳ್ಳೆಯವರಾಗಿದ್ರೆ ನನ್ನ ಬಾಳೆ ಹಿಂಗೆ ಯಾಕಿತ್ತ? ಏನೋ ಒಂದು ಮನುಷ್ಯ ತಪ್ಪು ಮಾಡ್ದೇವ ತಿದ್ದುಕೊಂಡು ಜೀವನ ಮಾಡ್ಬೇಕಂದ್ರೆ ನಿಮ್ಮಂಥರ ಅವಕಾಶ ಕೊಡ್ಬೇಕಲ್ಲ, ಕೊಡಲಿಲ್ಲ. ಈಗ ಇದನ್ನು ಹೇಳ್ತೀರಿ ನನಗೆ. ಆಯ್ತು ಬಿಡವ, ಹೋಲಿ ಮಾತಾಡಿ ಉಪಯೋಗಿಲ್ಲ. ಇವತ್ತ ಬರ್ತೀರೇ ನಾಳೆ ಬರೀಕೆ? ನಾಳೆ ಕೋರ್ಟ್ನ್ಯಾಗ ಕರಾರ್ ಪಾತ್ರ ಮಾಡಿಸಿ ನೋಟ್ರಿ ಮಾಡಿಸಿಂದೆ ಬರೋದು ನಾನು. ಅದು ಜ್ಯೋತಿ ಬರಕ್ಕೆ ಹೇಳೇನಿ. ಅದೇ ನಮ್ಮ ಡೈವರ್ಸ್ ಕೇಸಿಗೆ ಅಡ್ಡಾಡಿದ್ಲಲ್ಲ ಪಾಪ, ಆಕಿಗೆ ಬರಕ್ಕೆ ಹೇಳೇನಿ. ಆಕಿನ ಮುಂದೆ ಇಟ್ಕೊಂಡೆ ಅದು ಏನು ಮಾಡ್ಸೋದೈತೆ ಬಾಂಡ್ ಮಾಡಿಸಿನೇ ಸಹಿ ಮಾಡಿಸ್ಕೊಂಡೆ ಮುಂದೆ ಕೆಲಸ. ಓಹೋ ಹಂಗಾರೆ ಇದೆಲ್ಲ ಪೂರ ಅಕ್ಕಿನ ಕಡೆನೇ ಕೇಳೇ ತಿಳ್ಕೊಂಡಿರ್ಬೇಕು ನೀನು. ಇರಲಿ ಆಯ್ತು.